ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನವಿಲ್ ನಗರ ನಂದ ಗೋಕುಲ ಬಡಾವಣೆ ಇಲ್ಲಿ ನಾನು ಒಂದು 20-30 ಸೈಜ್ನ ಒಂದು ಮನೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇದು 20 ರೋಡ್ ಸೈಡ್ಗೆ 20 ಇದೆ, ಬ್ಯಾಕ್ ಸೈಡು 30 ಸ್ಕ್ವೇರ್ ಫೀಟ್ ಇದೆ. ಟೋಟಲ್ 600 ಸ್ಕ್ವೇರ್ ಫೀಟು. ನೋಡ್ಬೋದು ನೀವು. ಇನ್ನು ಮಣ್ ರೋಡ್ ಇದೆ. ಸೊ ಇದು 25 ಫೀಟ್ ರೋಡು. ಆಲ್ಮೋಸ್ಟ್ ನೆಕ್ಸ್ಟ್ June 4th ಆದಮೇಲೆ ಇಲ್ಲಿ ಟಾರ್ ರೋಡ್ ಬರುತ್ತೆ. ಸೊ ಆವಾಗ ನಿಮಗೆ ಓಡಾಡೋಕ್ಕೆ ಏನು ತೊಂದರೆ ಇಲ್ಲ. ನೋಡಿ ಬನ್ನಿ, ಇನ್ನು ಫ್ರಂಟಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಗ್ರೌಂಡು ಸಿಂಗಲ್ BHK, ಫಸ್ಟು 2 BHK ವಿತ್ ಇಂಟೀರಿಯರು. ಫ್ರೆಂಡ್ಸ್, ಇದು ಅಂದ್ರಳ್ಳಿ ಹತ್ರ ನವಿಲ್ ನಗರ ನವಿಲ್ ನಗರ ಹತ್ರ ನಂದಗೋಕುಲ ಬಡಾವಣೆ ನೈಸ್ ರೋಡ್ಗೆ ಹತ್ರ ಇದೆ. ನೋಡಿ, ಅಲ್ಲಿ ವೆಹಿಕಲ್ ಹೋಗೋದು ತೋರಿಸ್ತಾ ಇದ್ದೀನಿ. ನೋಡ್ಬೋದು. ಇವಾಗ ನಾನು ಪಾರ್ಕಿಂಗ್ ಪ್ಲೇಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೇರೆ ಈ ಕಡೆ ಪಕ್ಕದ ಮನೆಗೆ ಕಟ್ಟೋಕ್ಕೆ ಅಂತ ಇಲ್ಲಿ ವುಡನ್ ಇದು ಇದನ್ನು ಹಾಕಿದ್ದಾರೆ. ಬಾಗಿಲು ಡೋರ್ಸ್ದು ಕಾಲಮ್ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ಕಾರ್ನ ನಿಲ್ಲಿಸ್ಬೋದು. ನೋಡಿ, ಕಾವೇರಿ ವಾಟರ್ ಕನೆಕ್ಷನ್ ಆಗಿದೆ, ಬಟ್ ನೀರು ಇನ್ನೂ ಬಿಟ್ಟಿಲ್ಲ. ನೋಡಿ, ಇದು ಗ್ಯಾಸ್ ಕನೆಕ್ಷನ್ಗೆ ಅಂತ ಹೊರಗಡೆ ಎರಡು ಮನೆಗೆ ಅಂತ ಇದು ಕನೆಕ್ಷನ್ ಕೊಟ್ಟು, ಪ್ಲಸ್ ಏನಾದರೂ ಸ್ಟೋರೇಜ್ಗೆ ಅಂತ ಒಂದು ಸಪ್ರೇಟ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. 4 ಫೀಟ್ ಇದು 3.5 ಫೀಟ್ ಪ್ಯಾಸೇಜ್ ಇದೆ. ಇದು ನೋಡ್ಬೋದು ನೀವು. ಸಂಪಿದೆ ಈ ಕಡೆ ಬ್ಯಾಕ್ ಸೈಡು. ಜಾಗ ಬಿಟ್ಟಿದ್ದಾರೆ ಗಾಡಿ ಬೆಳಕಿಗೆ ಅಂತ, ಸೆಟ್ ಬ್ಯಾಕು. ನೋಡಿ ಫ್ರೆಂಡ್ಸ್, ಇದು ಡೋರು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ನೋಡಿ, ಇದು ಸಿಂಗಲ್ ಬೆಡ್ರೂಮು. ಫ್ರೆಂಡ್ಸ್, ಇದು ಇನ್ನೂ ಇಂಟೀರಿಯರ್ ವರ್ಕ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಮೊದಲೇ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು 60 ಲ್ಯಾಕ್ ಕೊಟ್ಟು ಮಾಡ್ತಾರೆ. ನೋಡ್ಬೋದು ನೀವು. ನೆಕ್ಸ್ಟ್ ನಾನು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆ ಇಂಟೀರಿಯರ್ ವರ್ಕ್ ಇನ್ನೂ ಮಾಡಿ ಕೊಡ್ತಾರೆ. ಆಲ್ಮೋಸ್ಟ್ ಇನ್ನೊಂದು 15 ಡೇಸ್ 1 ವೀಕಲ್ಲಿ ಇದನ್ನು ಇಂಟೀರಿಯರ್ ವರ್ಕ್ ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು ನೀವು. ಫ್ರೆಂಡ್ಸ್, ಇದು ಅದೇ 60 ಲ್ಯಾಕ್ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ಲು. ಆಲ್ಮೋಸ್ಟು ಲೋ ಬಜೆಟೇ ಅಂತ ಹೇಳ್ಬೋದು. ಇಷ್ಟು ಕಡಿಮೆ ಬಜೆಟ್ಗೆ ಎಲ್ಲೂ ಸಿಗಲ್ಲ. ನೋಡಿ, ಇದು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ವಿತ್ SS ಯೂಸ್ ಮಾಡಿದ್ದಾರೆ. ನೋಡಿ, ಇದು ಸಿಂಗಲ್ ಬೆಡ್ರೂಮು. ಚಿಕ್ಕದಾಗಿ ಚಕ್ಕವಾಗಿದೆ, ಯಾಕಂದರೆ ಪಾರ್ಕಿಂಗ್ ಬಿಟ್ಟಿರೋದ್ರಿಂದ. ಇಷ್ಟು ಸ್ವಲ್ಪ ಒಂದು ಬೆಡ್ ಹಾಕಿ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ನೋಡಿ, ದೇವ್ರ ಮನೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ನೋಡ್ಬೋದು ನೀವು ಪ್ಯಾಸೇಜು. ಇವಾಗ ಮೇಲ್ಗಡೆ ಫಸ್ಟ್ ಫ್ಲೋರ್ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಮೆಟ್ಲು ಕಡೆಯಿಂದ ಪಾರ್ಕಿಂಗು ಆರಾಮಾಗಿ ಒಂದು ಕಾರು 4 ಬೈಕ್ ನಿಲ್ಲಿಸ್ಬೋದು. ಬನ್ನಿ ತೋರಿಸ್ತೀನಿ ಮೇಲ್ಗಡೆಯಿಂದ.
3 ಫೀಟ್ ಇದು ಏನು 2.5 ಫೀಟು ಮೆಟ್ಲು ಕೊಟ್ಟಿದ್ದಾರೆ. ಇದು ಪ್ಯಾಸೇಜು ಅಷ್ಟೇ. ಇಲ್ಲಿ ಆಲ್ಮೋಸ್ಟ್ ಒಂದು 5 ಅಡಿ ಜಾಗ, 5 ಅಡಿ ಪ್ಯಾಸೇಜ್ ಇದೆ. ಇದು ಫ್ರಂಟ್ಗೆ ಫಸ್ಟ್ ಫ್ಲೋರಲ್ಲಿ ನೋಡ್ಬೋದು. ಇನ್ನು ವುಡನ್ ಪಾಲಿಶ್ ಇನ್ನೂ ಆಗಿಲ್ಲ. ಫಸ್ಟ್ ಫ್ಲೋರಲ್ಲಿ ವುಡ್ದು ಇನ್ನೂ ಪಾಲಿಶ್ ಆಗಿಲ್ಲ. ಬನ್ನಿ ಈಗ ಫಸ್ಟ್ ಫ್ಲೋರ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು 2 BHK ಮನೆ. ಇದು ಫಸ್ಟ್ ಫ್ಲೋರಲ್ಲಿ ನೋಡಿ ಆರಾಮಾಗಿ. ಇದು ಆಲ್ಮೋಸ್ಟ್ 10x10 ಬೆಡ್ರೂಮ್ ಇದೆ. ಇದು ದೇವ್ರ ಮನೆ ಫ್ರೆಂಡ್ಸ್. ಇದಿನ್ನು ಇಂಟೀರಿಯರ್ ವರ್ಕ್ ಆಗಬೇಕು, ಪ್ಲಸ್ ವುಡ್ ಪಾಲಿಶ್ ಆಗಬೇಕು ಇನ್ನು. ಸೊ ಅದಕ್ಕೆ ಈ ಥರ ಇದೆ. ನೀವು ಎಷ್ಟು ಬೇಗ ಇದನ್ನು ನೋಡಿ ಬರ್ತೀರೋ, ಅಡ್ವಾನ್ಸ್ ಮಾಡ್ತೀರೋ, ಆಮೇಲೆ ಅವರು ಅಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಡ್ತಾರೆ. ನೋಡ್ಬೋದು ನೀವು ನೋಡಿ. POP ಫ್ರೆಂಡ್ಸ್. ಇದು ತುಮಕೂರು ರೋಡ್ ಮೇನ್ ರೋಡಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ ಮಾಗಡಿ ರೋಡ್ ಮೇನ್ ರೋಡಿಂದ ಒಂದು 3 ಕಿಲೋಮೀಟರ್ಸ್, 3.5 ಕಿಲೋಮೀಟರ್ಸ್ ಆಗುತ್ತೆ ನೋಡಿ. ಇದು ಇನ್ನೊಂದು ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರ್ ಅಟ್ಯಾಚ್ ಬಾತ್ರೂಮ್ ಇದೆ. ತೋರಿಸ್ತಾ ಇದ್ದೀನಿ. ವೆಸ್ಟರ್ನ್ ಟಾಯ್ಲೆಟ್ ಬಾತ್ರೂಮ್. ಇದು ಅಟ್ಯಾಚ್ ಬಾತ್ರೂಮು ನೋಡಿ. ಇದು ಫಸ್ಟ್ ಬೆಡ್ರೂಮ್ಗಿಂತ ಇದು ಇನ್ನೂ ಸ್ವಲ್ಪ ದೊಡ್ಡದಾಗಿದೆ. ಆಲ್ಮೋಸ್ಟ್ 12x12 ಏನೋ ಇದೆ. ಇದು ಕಾಮನ್ ಬಾತ್ರೂಮ್ ಬೇರೆ ಇಲ್ಲಿದೆ ನೋಡಿ. ಇದನ್ನು ಇಂಡಿಯನ್ ಟೈಪ್ ಟಾಯ್ಲೆಟ್ ಕಟ್ಟಿದ್ದಾರೆ, ಪ್ಲಸ್ ಶವರ್ ಕೊಟ್ಟಿದ್ದಾರೆ ಪ್ಲಸ್ ನೋಡಿ. ಪ್ಲಸ್ ಇಲ್ಲಿ ಸ್ಟೋರೇಜ್ ಇಡೋಕ್ಕೆ ಅಂತ ಸಜ್ಜೆ ಮಾಡಿದ್ದಾರೆ. ಪ್ಲಸ್ ನೋಡಿ ಅಲ್ಲಿ ಗ್ಯಾಸ್ ಗೀಸರ್ ಕನೆಕ್ಷನ್ಗೆ ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ, ಪೈಪು ಇದೆಲ್ಲ ಕನೆಕ್ಷನ್ಗೆಲ್ಲ. ನೋಡ್ಬೋದು ನೀವು. 3 ಪ್ಯಾಂಕೆಟ್ ಕೀ, ಗಾಳಿ ಬೆಳಕಿಗೆ ನೀಟಾಗೈತೆ. ಆರಾಮಾಗಿ ಒಂದು ಸೋಫಾ ಹಾಕಿ ಇಡ್ಬೋದು ಇಲ್ಲಿ ಆರಾಮಾಗಿ ನೋಡಿ ಫ್ರೆಂಡ್ಸ್. ಇದು ಹಾಲಲ್ಲಿ ಗಾಳಿ ಎಷ್ಟು ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೋಡಿ. ಮನೆ ಮುಂದೆ ಒಳ್ಳೆ ನೀಟಾಗಿರೋ ಒಂದು 30-40 ಸೈಟಲ್ಲಿ ಕಟ್ಟಿರೋ ಒಂದು ಒಳ್ಳೆ ಮನೆ ಕಾಣಿಸ್ತಾ ಇದೆ ನೋಡಿ. ಬನ್ನಿ ಇನ್ನು ಮೇಲೆ ಹೋಗೋಣ. ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಜಾಸ್ತಿ 60 ಲ್ಯಾಕ್ಸಲ್ಲೇ ಕೇಳ್ತಾರೆ. ಸೊ ಅದಕ್ಕೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 60 ಲ್ಯಾಕ್ಸಲ್ಲಿರೋ ಮನೆಗಳನ್ನ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇದು ಇನ್ನೂ ರೆಡಿ ಆಗಿಲ್ಲ, ಆದರೂ ಕೇಳ್ತಾರಲ್ಲ ಅಂತ ನಾನು ತೋರಿಸ್ತಾಯಿದ್ದೀನಿ. ಅದಕ್ಕೆ ಆದಷ್ಟು ಇಷ್ಟ ಆಯಿತು ಅಂದರೆ ಬೇಗ ಬಂದು ನೋಡಿ ಅಡ್ವಾನ್ಸ್ ಮಾಡಿ ತೊಗೊಳ್ಳಿ ಅಂತ ನನ್ನ ರಿಕ್ವೆಸ್ಟು. ನೋಡ್ಬೋದು ನೀವು ಮೇಲ್ಗಡೆ 20-30 600 ಸ್ಕ್ವೇರ್ ಫೀಟು. ಆಲ್ಮೋಸ್ಟ್ ಒಳ್ಳೆ ದೊಡ್ಡ ಸೈಟ್ ಥರನೇ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇದು ನೈಸ್ ರೋಡು ಪಕ್ಕಕ್ಕೆ ಇರೋ ಲೇಔಟ್. ಇದು ನಂದಗೋಕುಲ ಲೇಔಟ್. ಇದು ನವಿಲ್ ನಗರ. ನೋಡ್ಬೋದು ನೀವು, ಸುತ್ತ ಮನೆಗಳು ಆಗಿದ್ದಾವೆ. ನೋಡಿ 1000 ಲೀಟರ್ಸ್ ಟ್ಯಾಂಕ್ ಇಟ್ಟಿದ್ದಾರೆ ಕೆಳಗಡೆ, ಪ್ಲಸ್ ಸ್ಟೋರೇಜ್ಗೆ ಅಂತ ಜಾಗ ಇದೆ. ನೋಡ್ಬೋದು ನೀವು ನೋಡಿ. ಪಕ್ಕದ್ದು ಇದು ಸೇಮ್ ಮೆಷರ್ಮೆಂಟು 20-30. 2 ಮನೆ ಮಾಡಿ ಆಲ್ರೆಡಿ ಒಂದು ಸೇಲ್ ಆಗಿದೆ, ಇದೊಂದು ಇನ್ನು ಪೆಂಡಿಂಗ್ ಇದೆ. ಸೊ ಇಂಟೀರಿಯರ್ ವರ್ಕ್ ಬಾಕಿ ಇದೆ. ಅಷ್ಟರೊಳಗೆ ಬಂದು ಯಾರಾದರೂ ಅಡ್ವಾನ್ಸ್ ಮಾಡಿ ತೊಗೊಳೋರಾದರೆ ತೊಗೊಳ್ಬೋದು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ವಿಡಿಯೋ ಮಾಡಬೇಕಾದ್ರೆ 2 ಫ್ಯಾಮಿಲಿ ಬಂದು ಆಲ್ರೆಡಿ ಮನೇನ ನೋಡ್ತಾ ಇದ್ದಾರೆ. ನೋಡ್ಬೋದು ನೀವು,
ಅದಕ್ಕೆ ಹೇಳೋದು ಫ್ರೆಂಡ್ಸ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದು ನೀವು ತಗೊಳ್ಳಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಲೈಕ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ.